ನಮಸ್ತೆ ಎಲ್ಲರಿಗೂ ಶುಭೋದಯ. ಇವತ್ತು ಸಂಡೇ ರಜಾ ದಿನ, ಬಟ್ ನನಗೆ ರಜಾ ಇಲ್ಲ. ಎಂದಿನಂತೆ ನನ್ನ ಕೆಲಸ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 4ರಿಂದ. ಸೊ ಬೆಳಗಿನ ಎಲ್ಲ ಕೆಲಸಗಳನ್ನು ಮುಗಿಸಿ ನಾನೀಗ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ. ಅದಕ್ಕಿಂತ ಮೊದಲು ಒಂದು ವಾಟ್ಸಪ್ ಸ್ಟ್ಯಾಟಸ್ ನನಗೆ ಇಷ್ಟವಾಗಿದ್ದು ಅದನ್ನು ನಿಮಗೆ ತಿಳಿಸೋಣ ಅಂತಿದ್ದೀನಿ. ನನ್ನ ಆತ್ಮೀಯರೊಬ್ಬರ ಸ್ಟ್ಯಾಟಸ್ಸು. ನನ್ನ ಜೊತೆ ಅವರಿಲ್ಲ ಇವರಿಲ್ಲ ಅಂತ ಕೊರಗೋದಕ್ಕಿಂತ ಅವರಿಗೆ ನಮ್ಮ ಜೊತೆ ಬಾಳುವ ಯೋಗ್ಯತೆ ಇಲ್ಲ ಅಂತ ತಿಳ್ಕೊಂಡು ಸುಮ್ಮನಾಗಬೇಕು ಅಷ್ಟೇ. ಸೊ ಈ ವಿಚಾರವನ್ನು ನಿಮಗೂ ಹಂಚಿಕೊಳ್ಬೇಕು ಅಂತ ಅನಿಸಿತು. ಮತ್ತು ಇವತ್ತು ಇಷ್ಟು ಬೇಗ ರೆಡಿಯಾಗಿ ಇಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಬೆಂಗಳೂರು ಉದ್ಯಾನ ನಗರಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ನಡೀತಾ ಇದೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ. ಸೊ ಅದರಲ್ಲಿ ಇತ್ತೀಚೆಗೆ ನಾನು ಜಾಬ್ ಬಿಟ್ಟ ಮೇಲೆ 2 ತಿಂಗಳಾಯಿತು. ನನ್ನದೇ ಒಂದು ಸ್ವಂತ ಉದ್ಯಮಗಳನ್ನು ಹಲವಾರು ವಿಚಾರದಲ್ಲಿ ವರ್ಕ್ ಮಾಡ್ತಾನೆ ಇದ್ದೀನಿ. ಒಂದು ಕಂಪನಿಗೆ ಪಾರ್ಟ್ ಟೈಮಿಗೆ ವರ್ಕ್ ಮಾಡ್ತಾನೆ ಇದ್ದೀನಿ. ಸೊ ಈ ಲಾಲ್ಬಾಗ್ ಫ್ಲವರ್ ಶೋದಲ್ಲಿ ನಾನು ನನ್ನ 2 ಮಿತ್ರರು, ಒಬ್ಬರು ನನಗೆ ತುಂಬ ವರ್ಷದ 2018ರಿಂದ ಪರಿಚಿತರು, ಅವರು ಮತ್ತು ನನಗೆ ಇತ್ತೀಚೆಗೆ ಈ ಮನೆಗೆ ಬಂದ ಮೇಲೆ ಪರಿಚಿತರಾದ ಒಬ್ಬರು ಮಹಿಳೆ. ಸೊ ನಾವು 3 ಸೇರಿ ಒಂದು ಸ್ಟಾಲನ್ನು ಬೆಂಗಳೂರಿನ ಲಾಲ್ಬಾಗ್ ಫ್ಲವರ್ ಶೋದಲ್ಲಿ ಹಾಕಿದ್ದೀವಿ. ಅದು ಸಿ ಸೆಕ್ಷನ್ 34 ಸ್ಟಾಲ್ ನಂಬರು. ಸೊ ಇದರಲ್ಲಿ ಏನಂದರೆ ನಂದು ಮೇನ್ ಕಾನ್ಸಂಟ್ರೇಷನ್ ಇರೋದು ಫುಡ್. ಯಾಕಂದರೆ ಒಂದು ವ್ಯವಹಾರ ಉದ್ಯೋಗ ಮಾಡಬೇಕು ಇಂಡಿಪೆಂಡೆಂಟಾಗಿ ಅಂತ ಹೇಳುವಾಗ ನನಗೆ ಬೆಂಗಳೂರಲ್ಲಿ ತುಂಬ ಅನಿವಾರ್ಯ ಅನಿಸಿದ್ದು ಫುಡ್. ಅದರಲ್ಲಿ ಕೂಡ ನಾನು ಬೆಂಗಳೂರಿಗೆ ಬಂದ ಮೇಲೆ ನಾನು ಎಲ್ಲಿ ಹೋದ್ರೂ ಹುಡುಕೋದು ಉಡುಪಿ ಹೋಟೆಲ್, ನಿಮ್ಗೆ ಗೊತ್ತಿರ್ಬೋದು. ಆ ಟೇಸ್ಟು ನಮಗೆ ಸೆಟ್ ಆಗುತ್ತೆ. ಅದೇ ಥರ ಉತ್ತರ ಕರ್ನಾಟಕದವರು ಬಂದರೆ ಖಾನಾವಳಿ ಹುಡುಕ್ತಾರೆ. ನಾನು ಖಾನಾವಳಿ ಫುಡ್ಡನ್ನು ತುಂಬ ಇಷ್ಟಪಡ್ತೀನಿ. ಸೊ ನನಗೆ ಪರಿಚಿತರಾದ ಒಬ್ಬರು ಮಹಿಳೆ, ಇಲ್ಲಿ ಈ ಮನೆಗೆ ಬಂದ ಮೇಲೆ, ಈ ಏರಿಯಾಕ್ಕೆ ಬಂದ ಮೇಲೆ ಪರಿಚಿತರಾದ ಒಬ್ಬರು ಮಹಿಳೆ ಉತ್ತರ ಕರ್ನಾಟಕ ಮೂಲದವರು. ಅವರು ಜೋಳದ ರೊಟ್ಟಿ, ಸಿಹಿ ತಿನಿಸುಗಳು, ಚಟ್ನಿ ಪುಡಿಗಳು ಇದನ್ನೆಲ್ಲ ಮಾರಾಟ ಮಾಡ್ತಿದ್ರು. ಸೊ ನನಗೆ ಸೇಮ್ ಟೈಮ್ನಲ್ಲಿ ನನಗಿದ್ದ ಐಡಿಯಾನು ಅದೇ ಆಗಿತ್ತು. ಒಂದು ಉತ್ತರ ಕರ್ನಾಟಕ ಪ್ಲಸ್ ನಮ್ಮ ದಕ್ಷಿಣ ಕರ್ನಾಟಕ, ಅಂದರೆ ದಕ್ಷಿಣ ಕನ್ನಡ, ಉಡುಪಿ ಮಂಗಳೂರು ಶೈಲಿಯ ಆಹಾರ ಪದಾರ್ಥಗಳು ಅಂತ. ನಾನು ಸ್ವಲ್ಪ ಟ್ರೆಡಿಷನಲ್ ಆಗಿ ಫುಡ್ಡನ್ನು ಇಷ್ಟಪಡೋಳು. ಇಲ್ಲಿ ಹೋದ್ರೂ ನಮ್ಮ ಹಳೆ ಕಾಲದ ಅಜ್ಜಿ ಕಾಲದ ಪತ್ರೊಡೆ, ಸೇಮಿಗೆ, ಈ ಟೈಪ್ ಇದನ್ನು ನಾನು ಪರಿಚಯ ಮಾಡಬೇಕು ಎಂಬ ಉದ್ದೇಶದಿಂದ ನಾನಂತೂ ಒಳ್ಳೆ ಅಡುಗೆ ಏನೂ ಅಲ್ಲ, ಬಟ್ ಒಂದಷ್ಟು ಜನರಿಗೆ ತಿನ್ನುವ ಹಾಗೆ ಮಾಡಿಕೊಡ್ಬೋದು ಅನ್ನೋ ಇದು. ಆದರೆ ಅಡುಗೆ ನಾನು ದೊಡ್ಡ ಮಟ್ಟದ ಅಡುಗೆ ಮಾಡುವಷ್ಟು ಕೆಪಾಸಿಟಿ ನನಗಿಲ್ಲ. ಬಟ್ ನನಗೆ ಗೊತ್ತಿದ್ದ ಒಳ್ಳೆಯ ಒಳ್ಳೆಯ ಅಡುಗೆಯವರನ್ನು ಒಂದು ಸಹಾಯ ಮಾಡೋ ಉದ್ದೇಶದಿಂದ ಅವರಿಗೊಂದು ಇನ್ಕಮ್ ಸೋರ್ಸ್ ಆಗಲಿ ಅಂತ ಮನೆಯಿಂದ ಮಾಡಿದ ಏನು ರಾಸಾಯನಿಕ ವಸ್ತುಗಳನ್ನು, ಈ ಸೋಡಾ ಖಾರ ಆಗಲಿ ಕಲರ್ಸ್ ಆಗಲಿ ಬಳಸದ ಒಂದು ದೇಸಿ ಶುದ್ಧ ಒಂದು ಐಟಮ್ಗಳನ್ನು ಸೇಲ್ ಮಾಡಬೇಕು ಅಂತ ಒಂದು ಉದ್ದೇಶ ನಮಗಿತ್ತು. ಸೊ ಈ ವಿಚಾರವನ್ನು ನನ್ನ ಆತ್ಮೀಯರಾದ ಮಿತ್ರರಾದ ಅಭಿಷೇಕ್ ಅವರಿಗೆ ನಾನು ಹೇಳಿದಾಗ, ಖಂಡಿತ ನಾವು ಮಾಡೋಣ, ನಾನು ಇನ್ವೆಸ್ಟ್ ಮಾಡ್ತೀನಿ. ಅವರು ಸಾಫ್ಟ್ವೇರ್ ಫೀಲ್ಡಲ್ಲಿದ್ದವರು, MTech ಆಗಿ. ಆದರೆ ಆ ಕಾರ್ಪೊರೇಟ್ ಲೈಫಿಂದ ನಾನು ಕೂಡ ಕಾರ್ಪೊರೇಟ್ ಲೈಫಿಂದ ಹೊರಗೆ ಬಂದೆ, ನನಗೆ ಸ್ಟ್ರೆಸ್ ಬೇಡ ಅಂತ. ಸೊ ಈ ವಿಚಾರವನ್ನು ಅವರಿಗೆ ಹಂಚಿಕೊಂಡಾಗ ನಾವು 3 ಸೇರಿ, ನನ್ನ ಕೈಯಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ ಆರ್ಥಿಕವಾಗಿ ತಿಳೋಕೆ, ಖಂಡಿತವಾಗಿ ನಾನು ಸಪೋರ್ಟ್ ಮಾಡ್ತೀನಿ, ಶುರು ಮಾಡೋಣ, ಲಾಭ ಆಗಲಿ ನಷ್ಟ ಆಗಲಿ ಮಾಡೋಣ ಅಂತ ಹೇಳಿ ನಾವು ಆ್ಯಕ್ಚುಲಿ ಇದನ್ನು ಆನ್ಲೈನಾಗಿ ಮಾಡುವ ಒಂದು ಹಂತದಲ್ಲಿದ್ದೀವಿ ಸದ್ಯಕ್ಕೆ. ಈಗ ಆ ಸ್ಟಾಲ್ ನಡೀತಾ ಇರೋದ್ರಿಂದ ಅಲ್ಲಿ ಉತ್ತರ ಕರ್ನಾಟಕ ಮೂಲದ ಜೋಳದ ರೊಟ್ಟಿ, ಶೇಂಗಾ ಹೋಳಿಗೆ ಅಂತ ಚಟ್ನಿ ಪುಡಿಗಳು ಅವರದ್ದು, ಮತ್ತು ದಕ್ಷಿಣ ಕನ್ನಡ ನಮ್ಮ ಸೌತ್ ಕನ್ನಡದ್ದು ಸ್ವಲ್ಪ ಒಂದು ಐಟಮನ್ನು ನಾನು ಹಾಕಿದ್ದೀನಿ, ಜಸ್ಟ್ ಟೆಸ್ಟ್ ಪರ್ಪಸ್ ಅಷ್ಟೇ. ಇದು ಆಮೇಲೆ ನಾನು ಇದನ್ನು ಆನ್ಲೈನಾಗಿಯೂ ನಾನು ಸ್ವಿಗ್ಗಿ, ಝೊಮ್ಯಾಟೊ ಅಂದರೆ ಡೆಲಿವರಿ ಆ್ಯಪ್ಸ್ಗಳ ಮೂಲಕ ನಾನು ಟ್ರೈ ಮಾಡ್ತೀನಿ. ಈ ಎಲ್ಲ ನಮ್ಮ ಫುಡ್ ಪ್ರಾಡಕ್ಟ್ಸ್ ಕೂಡ ಮನೆಯಲ್ಲೇ ಸಾಂಪ್ರದಾಯಿಕ ರೀತಿಯಲ್ಲಿ ತಯಾರಾಗುವ ಒಂದು ಫುಡ್ ಐಟಮ್ಸ್ ಆಗಿರುತ್ತೆ. ನಾನು ಅದರ ಮೆನ್ಯೂ, ಅದರ ಪ್ರೈಸ್ ಲಿಸ್ಟು ನನ್ನ ವಾಟ್ಸಪ್ ಸ್ಟ್ಯಾಟಸ್ಗಳಲ್ಲಿ ಹಾಕ್ತಾ ಇರ್ತೀನಿ. ಖುಷಿಯ ವಿಚಾರ ಅಂದರೆ ಇತ್ತೀಚೆಗೆ ನಾನು ಕಾಸರಗೋಡಿಗೆ ಹೋದಾಗ ನಮ್ಮ ಸಂಬಂಧಿಕರಿಂದಲೇ ಒಬ್ಬರಿಂದ ಕಾಯಿ ಹೋಳಿಗೆ ಅಂದರೆ ಜಸ್ಟ್ ಒಂದು ಟೆಸ್ಟಿಂಗ್ ಪರ್ಪಸ್ಸಿಗೆ ಒಂದು 50 ಕಾಯಿ ಹೋಳಿಗೆ ಮಾಡಿ ತಂದಿದ್ದೆ. ಅದನ್ನು ವಾಟ್ಸಪ್ ಸ್ಟ್ಯಾಟಸಲ್ಲಿ ಹಾಕಿದ ಕೂಡಲೇ ನನಗೆ ಒಂದು 15 ಆರ್ಡರ್ ವಿದಿನ್ 10 ನಿಮಿಷದಲ್ಲಿ ಬಂತು. ಸೊ ಆ ಮೂಲಕವೂ ನನಗೆ ಅದನ್ನು ಕೊಡ್ಬೋದು. ತುಂಬ ಲಾಭ ಮಾಡೋ ಉದ್ದೇಶ ಏನು ನನಗಿಲ್ಲ, ಅದೊಂದು ಒಳ್ಳೆಯ ನಮ್ಮ ಊರಿನ ರುಚಿಯನ್ನು ಜನರಿಗೆ ತಿಳಿಸಬೇಕು ಎಂಬ ಉದ್ದೇಶ ಅಷ್ಟೇ. ತುಂಬ ಕಮರ್ಷಿಯಲ್ ಆಗಿ ನಾನು ಹೋಗ್ತಾ ಇಲ್ಲ. ಕ್ರಮೇಣ ಜನಪ್ರಿಯತೆ, ಅದು ಪಾಪ್ಯುಲಾರಿಟಿ ಬಂದ ಹಾಗೆ ನನಗೆ ಬಿಸ್ನೆಸ್ ಬರ್ಬೋದು ಎಂಬ ಒಂದು ಉದ್ದೇಶದಿಂದ ಮಾತ್ರ. ಸೊ ಇದಿಷ್ಟು ವಿಚಾರವನ್ನು ನಾನು ನಿಮಗೆ ಹೇಳೋಕ್ಕೆ ಈ ವಿಡಿಯೋವನ್ನು ಮಾಡಿದ್ದೀನಿ. ಮತ್ತು
ಇವತ್ತು ನಾನು ಲಾಲ್ಬಾಗಲ್ಲಿ ಇರ್ತೀನಿ. ನನಗೆ 2 ಡೇಸಿಂದ ಹೋಗ್ಲಿಕ್ಕೆ ಆಗಿಲ್ಲ, ಯಾಕಂದರೆ ನನಗೆ ಆಫೀಸ್ ವರ್ಕು ತುಂಬ ಇತ್ತು, ಅಲ್ಲಿ ಮೀಟಿಂಗ್ಸ್ಗಳು, ಕಸ್ಟಮರ್ ಮೀಟಿಂಗ್ಸ್, ಕ್ಲೈಂಟ್ ಮೀಟಿಂಗ್ಸ್ ತುಂಬ ಇತ್ತು. ಸೊ ನನಗೆ 2 ದಿವಸದಿಂದ ಅದು ಲಾಲ್ಬಾಗ್ ಫುಡ್ ಸ್ಟಾಲ್ ಕಡೆ ಹೋಗ್ಲಿಕ್ಕಾಗಲಿಲ್ಲ. ನನ್ನ ಗೆಳತಿ, ನನ್ನ ಪರಿಚಿತರಾದ ನಮಿತಾ ಅನ್ನೋರಲ್ಲಿ ಇರ್ತಾರೆ. ಸಾಧ್ಯವಾದರೆ ಇವತ್ತು ನಾನೀಗ ಬೇಗ ಹೊರಟಿದ್ದೀನಿ, ಅಲ್ಲಿ ಹೋಗಿ ನಾನು ಆ ವಿಡಿಯೋವನ್ನು ಮಾಡ್ತೀನಿ. ಅವರ ಕೈಯಲ್ಲೇ ನಿಮಗೆ ಆ ಉತ್ತರ ಕರ್ನಾಟಕದ ಫುಡ್ಡಿನ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ. ಮತ್ತೆ ಸಿಗೋಣ. ಶುಭವಾಗಲಿ.